26ನೇ ಸೂತ್ರ. ಓಂ ಶಬ್ದಾದಿಭ್ಯಂತಹ ಪ್ರತಿಷ್ಠಾನೇನಾಯತಿ ಚೇನ್ನ ತಥಾ ದುಷ್ಟುಪದೇಶಾತ್ ಅಸಂಭವಾತ್ ಪುರುಷ ವಿಧಮಪಿ ಚೈನ ಮದೀಯತೆ. ಓಂ ಒಟ್ಟನೆ 57ನೇ ಸೂತ್ರ. ಮತ್ತೆ ಇದನ್ನು ನಾವು ಕಂಟಿನ್ಯೂ ಮಾಡೋಣ. ಚಂದ್ರಮಾ ಮನಸೋ ಜಾತಶ್ಚಕ್ಷೋ ಸೂರ್ಯ ಅಜಾಯತ ಇತ್ಯಾದಿ ಛಾಂದೋಗ್ಯದಲ್ಲಿ ಹೇಳಿದಾರಲ್ಲ, ಚಂದ್ರನು ಪುರುಷನ ಮನಸ್ಸಿಂದ ಹುಟ್ಟಿದ, ಸೂರ್ಯನ ಪುರುಷನ ಕಣ್ಣಿನಿಂದ ಹುಟ್ಟಿದ, ಹೀಗೆ ಪುರುಷೋಕ್ತದಲ್ಲಿ ಹೇಳಲ್ಪಟ್ಟಿದೆ. ಛಾಂದೋಗ್ಯ ಸೂತಿಯಲ್ಲಿ ಮೂರ್ಧೈವ ಎಂಬ ಮಂತ್ರದಲ್ಲಿ ಹೀಗೆ ಹೇಳಲಾಗಿದೆ ಅಂತ ನಾವು ಹಿಂದೆ ತಿಳಿದ್ವಿ. ಒಳ್ಳೆಯ ತೇಜಸ್ಸುಳ್ಳ ಸ್ವರ್ಗಲೇಖವು ವೈಶ್ವಾನರನ ಶಿರಸ್ಸು. ಎಲ್ಲವನ್ನು ಪ್ರಕಾಶಗೊಳಿಸುವ ಸೂರ್ಯನು ವೈಶ್ವಾನರನ ಕಣ್ಣು. ವಿಲಕ್ಷಣ ಮಾರ್ಗವುಳ್ಳ ಇಂದ್ರಿಯಾದಿಗಳಿಂದ ಮಾಡಲು ಶಕ್ಯವಾದ ಕಾರ್ಯವನ್ನು ಮಾಡುವ ವಾಯುವು ಅವನ ಪ್ರಾಣ. ಇವೇ ಮೊದಲಾದ ವಾಕ್ಯಗಳಿಂದ ವೈಶ್ವಾನರನನ್ನು ಛಂದೋಗರು ಅಧ್ಯಯನ ಮಾಡುತ್ತಾರೆ. ಅಂದರೆ ವೈಶ್ವಾನರ ಇಷ್ಟೆಲ್ಲ ಗುಣಧರ್ಮಗಳಿವೆ, ಅದು ಅಗ್ನಿಗೆ ಸಾಧ್ಯವಿಲ್ಲ. ಚ ಶಬ್ದೇನ ಸಕಲ ವೇದ ತಂತ್ರ ಪುರಾಣಾದಿಷು ವಿಷ್ಣು ಪರತ್ವಂ ಪುರುಷ ಸೂಕ್ತಸ್ಯ ದರ್ಶಯತಿ. ಸೂತ್ರದಲ್ಲಿನ ಚ ಶಬ್ದದಿಂದ ಋಗಾದಿ ವೇದಗಳು, ಪಂಚರಾತ್ರ, ಭಾರತ, ಪುರಾಣಾದಿಗಳಲ್ಲಿ ಪುರುಷ ಸೂಕ್ತಕ್ಕೆ ವಿಷ್ಣು ವಾಚ್ಯತೆಯನ್ನು ತೋರಿಸಲಾಗಿದೆ. ಅದೇ ವಿಷಯವನ್ನು ಬ್ರಹ್ಮಪುರಾಣದಲ್ಲಿ ಕೂಡ ಹೇಳಲಾಗಿದೆ. ತಥಾಚ ಬ್ರಾಹ್ಮೇ ಯಥೈವ ಪೌರುಷಂ ಸೂಕ್ತಂ ನಿತ್ಯಂ ವಿಷ್ಣು ಪರಾಯಣಂ ತಥೈವ ಮೇ ಮನೋನಿತ್ಯಂ ಭೂಯಾದ್ ವಿಷ್ಣು ಪರಾಯಣಂ ಇತಿ. ಬ್ರಹ್ಮಪುರಾಣ ಹೇಳಿದೆ, ಪುರುಷ ಸೂಕ್ತವು ನಿಯಮೇನ ವಿಷ್ಣುವನ್ನು ಪ್ರತಿಪಾದಿಸುವಂತೆ ನನ್ನ ಮನಸ್ಸು ವಿಷ್ಣುವಿನಲ್ಲಿಯೇ ಆಸಕ್ತವಾಗಲಿ. ಚತುರ್ವೇದ ಶಿಖಾಯಾಂಚ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಇತಿ. ಕ್ಷರಾಕ್ಷರ ಪುರುಷಶ್ರೇಷ್ಠನಾದ ನಾರಾಯಣನು ಅನಂತಾನಂತ ಶಿರಸ್ಸುಗಳನ್ನು ಉಳ್ಳವನು, ಅನಂತ ಕಣ್ಣುಗಳನ್ನು ಉಳ್ಳವನು, ಅನಂತ ಪಾದಗಳನ್ನು ಉಳ್ಳವನು ಎಂದು ಪುರುಷ ಸೂಕ್ತ ಹೇಳಿದೆ. ಏಷ ಹೇವಾ ಚಿಂತ್ಯ ಪರಃ ಪರಮಃ ಹರಿಃ ಆದಿಃ ಅನಾದಿಃ ಅನಂತಃ ಅನಂತಶೀರ್ಷಃ ಅನಂತಾಕ್ಷಃ ಅನಂತಬಾಹುಃ ಅನಂತಗುಣಃ ಅನಂತರೂಪಃ ಇತಿ. ಇಂತಹವನಾದ ಪರಮಾತ್ಮನೇ ಅಪ್ರಮೇಯ, ಶ್ರೇಷ್ಠ, ವಿಶೇಷ ಜ್ಞಾನರೂಪನು, ಪಾಪ ಪರಿಹಾರಕನು, ಜಗತ್ಕಾರಣನು, ಅನಾದಿಯಿಂದ ಇರುವವನು, ಅನಂತನು, ಅಸಂಖ್ಯಾತ ತಲೆಗಳುಳ್ಳವನು, ಅಸಂಖ್ಯಾತ ಕಣ್ಣುಗಳುಳ್ಳವನು, ಅನಂತ ಬಾಹುಗಳುಳ್ಳವನು, ಅನಂತ ಗುಣಪೂರ್ಣನು, ಅನಂತ ರೂಪನು ಎಂದು ಚತುರ್ವೇದ ಶಿಖ ವರ್ಣಿಸುತ್ತದೆ. ಭಗವದ್ಗೀತೆಯಲ್ಲಿ ಕೂಡ ವಿಶ್ವರೂಪ ದರ್ಶನದಲ್ಲಿ ನಾವು ಇದನ್ನೇ ಕೇಳ್ತೀವಿ. ಬೃಹತ್ ಸಂಹಿತಾಯಾಂಚ ಯಥಾಹಿ ಪೌರುಷಂ ಸೂಕ್ತಂ ವಿಷ್ಣೋರೇವಾಭಿದಾಯಕಂ ನ ತಥಾ ಸರ್ವವೇದಾಶ್ಚ ವೇದಾಂಗಾನಿ ಚ ನಾರದ ಇತ್ಯಾದಿ ಇತ್ಯಾದಿ ಇತಿ ನಾರದೀಯ ವಚನ ನಾಭೇದೋಕ್ತಿ ವಿರೋಧ. ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಹೀಗೆ ಹೇಳಲಾಗಿದೆ. ಬ್ರಹ್ಮದೇವರು ನಾರದರಿಗೆ ಹೇಳ್ತಾರೆ, ಹೇ ನಾರದ, ಪುರುಷ ಸೂಕ್ತವು ವಿಷ್ಣುವನ್ನು ಕುರಿತಾಗಿ ನೇರವಾಗಿ ಹೇಳುವಂತೆ ಎಲ್ಲ ವೇದಗಳು ಮತ್ತು ವೇದಾಂಗಗಳು ನೇರವಾಗಿ ಹೇಳುವುದಿಲ್ಲ. ಪುರುಷ ಸೂಕ್ತದಲ್ಲಿ ಮಾತ್ರ ಪರಬ್ರಹ್ಮನಾದ ವಿಷ್ಣುವನ್ನು ನೇರವಾಗಿ ಹೇಳ್ತದೆ. ಹಾಗೆ ಆ ಥರ ಎಲ್ಲ ವೇದಗಳು ಮತ್ತು ವೇದಾಂಗಗಳು ನೇರವಾಗಿ ವಿಷ್ಣುವನ್ನು ಹೇಳುವುದಿಲ್ಲ. ವಿಷ್ಣುವಿನ ಯಾವ ಅವಯವಗಳಿಂದ ಲೋಕ ಹಾಗೂ ವೇದಾದಿಗಳು ಹುಟ್ಟುವವೋ ಅವೆಲ್ಲವುಗಳು ವಿಷ್ಣುವಿನ ಆಯಾ ಅವಯವಗಳೆಂದು ಹೇಳಲ್ಪಡುತ್ತದೆ ಅಂದರೆ ಇಂಡೈರೆಕ್ಟಾಗಿ ಹೇಳ್ತಾರೆ. ಉದಾಹರಣೆಗಾಗಿ ಬ್ರಾಹ್ಮಣನು ವಿಷ್ಣುವಿನ ಮುಖ ಎನಿಸುವನು, ಏಕೆಂದರೆ ಬ್ರಾಹ್ಮಣನು ಪುರುಷನ ಮುಖದಿಂದ ಜನಿಸಿರುವನು. ಹೀಗೆ ಇಂಡೈರೆಕ್ಟಾಗಿ ಹೇಳ್ತಾರೆ ಅದನ್ನು ಪರಮಾತ್ಮನ ಹೊಗಳೋದು. ಜನ್ಯಜನಕ ಭಾವ ಇರುವುದರಿಂದ ಅಭೇದ ವ್ಯವಹಾರ ಇಲ್ಲಿ. ಅಂದರೆ ಬ್ರಾಹ್ಮಣನು ವಿಷ್ಣುವಿನ ಮುಖ ಅನ್ನಿಸ್ತಂದ್ರೆ ಬ್ರಾಹ್ಮಣ ವಿಷ್ಣುವಿನ ಮುಖಾನ ಒಂದೇ, ಬ್ರಾಹ್ಮಣ ವಿಷ್ಣು ಒಂದೇ ಆಯ್ತಲ್ಲ, ವಿಷ್ಣುವಿನ ಮುಖಾನೇ ಬ್ರಾಹ್ಮಣ ಅಂತ ಹಾಗಲ್ಲದು. ಜನ್ಯಜನಕ ಭಾವ ಇರೋದರಿಂದ, ಏಕೆಂದರೆ ಬ್ರಾಹ್ಮಣನು ವಿಷ್ಣುವಿನ ಮುಖದಿಂದ ಹುಟ್ಟಿದ ಅಂತ ಇರೋದರಿಂದ ಅದು ಒಂದು ಅಭೇದ ವ್ಯವಹಾರ. ಹೀಗೆ ನಾರದೀಯ ಪುರಾಣದ ವಚನ ಇರುವುದರಿಂದ ಲೋಕಾದಿಗಳು ಪರಮಾತ್ಮನ ಅವಯವಗಳೆಂದು ಅಭಿನ್ನ ವಸ್ತುಗಳಂತೆ ಲೋಕದಲ್ಲಿ ವ್ಯವಹರಿಸಿರುವುದು ವಿರುದ್ಧವಲ್ಲ. ನ ಅಭೇದೋಕ್ತಿ ವಿರೋಧ. ಅಂದರೆ ಏನಪ್ಪ ಅಂದ್ರೆ ಲೋಕನೇ ಪರಮಾತ್ಮ, ಎಲ್ಲ ಪರಮಾತ್ಮನ ಬಿಟ್ಟು ಏನೂ ಇಲ್ಲೇ ಇಲ್ಲ, ಲೋಕ ಝೀರೋ, ಎಲ್ಲ ಪರಮಾತ್ಮನೇ ಆಗ್ಯಾನಂತ ಕೆಲವೊಂದು ತತ್ವಗಳು ಹೇಳ್ತಾ ಇದ್ದಾರೆ. ಹಾಗಲ್ಲದು, ಅದು ಅಭೇದೋಕ್ತಿ. ಯಾಕಂದರೆ ಲೋಕ ವ್ಯವಹಾರಕ್ಕಾಗಿದೆ. ಪರಮಾತ್ಮ ಬೇರೆ, ಪರಮಾತ್ಮನ ಸೃಷ್ಟಿಯಾದಂತೆಯೇ ಜಗತ್ತು ಬೇರೆ. ಪರಮಾತ್ಮನೇ ಜಗತ್ತಂತ ಹೇಳೋದು ಏನಂದರೆ, ಯಾಕಂದರೆ ಲೋಕಕ್ಕೆ ವ್ಯವಹಾರದ ಸಲುವಾಗಿ ಹೇಳ್ತಾ ಇರೋದು. ಯಾಕಂದರೆ ಬ್ರಾಹ್ಮಣನು ವಿಷ್ಣುವಿನ ಮುಖ ಹಾಗೆ. ಮೂರ್ಧೈವ ಸುತೇಜಾಹ, ಅತ್ಯಂತ ತೇಜಸ್ಸುಳ್ಳ ಸ್ವರ್ಗಲೋಕವೇ ವೈಶ್ವಾನರ ಶಿರಸ್ಸು. ನೋಡ್ರಿ,
ಅತ್ಯಂತ ತೇಜಸ್ಸಿರತಕ್ಕಂಥ ಸ್ವರ್ಗಲೋಕನೇ ವೈಶ್ವಾನರನ ಶಿರಸ್ಸು. ಸ್ವರ್ಗಲೋಕನ ವೈಶ್ವಾನರ ಆಗಿಬಿಟ್ಟು ವೈಶ್ವಾನರ ತಲೆ ಆತಂದು ಮತ್ತು ತಲೆ ಕಾಲು ಬೇರೆ ಬೇರೆ ಹೇಳ್ದಂಗೆ ಆತಲ್ಲ. ಪರಮಾತ್ಮನ ಹಾಗೆ ಚಿಂತನೆ ಮಾಡಬಾರ್ದು, ಎಲ್ಲ ಒಂದೇ ಪರಮಾತ್ಮನಿಗೆ. ಹಾಗೆ ಇದೇನೆಂದರೆ ಲೋಕ ವ್ಯವಹಾರಕ್ಕಾಗಿ ಇದೆ. ಅಭೇದ ವ್ಯವಹಾರವನ್ನು ಲೋಕ ವ್ಯವಹಾರಕ್ಕಾಗಿದೆ ಅಷ್ಟೇ ಆಗಲಿ, ಅದು ಹಾಗಲ್ಲ ಅಂತ. ಅದಕ್ಕೆ ಅಭೇದೋಕ್ತಿ ವಿರೋಧ ಆಗೋದಿಲ್ಲ. ಇಲ್ಲಿ ವ್ಯವಹಾರವನ್ನು ಹೇಗೆ ಮಾಡ್ತೀವಿ, ಯಾವ ವಿಷಯದಿಂದ ಮಾಡ್ತೀವಿ, ಯಾವ ಚಿಂತನೆಯಿಂದ ಮಾಡ್ತೀವಿ, ಅದು ಮುಖ್ಯ. ಈ ಉಕ್ತಿಯಲ್ಲಿ ಶೀರ್ಷ, ಮೂರ್ತ ಮತ್ತು ಸ್ವರ್ಗಲೋಕಗಳಲ್ಲಿಯೇ ಅಭೇದೋಕ್ತಿ ವಿರುದ್ಧವಲ್ಲ, ಗೊತ್ತಾಗಲ್ಲ. ಹಾಗೆ ಈ ಸೂತ್ರದಲ್ಲಿ ವಿಷಯಗಳ ಸರ್ವಾಳ ಇಂಪಾರ್ಟೆಂಟ್. ವಿಷಯ ಸಾರ ಪೂರ್ವಪಕ್ಷ ಏನದಪ್ಪ ಅಂದ್ರೆ ವೈಶ್ವಾನರ ಶಬ್ದವಾಚನು ಅಗ್ನಿಯೇ ಆಗಿರುವನು, ಏಕೆಂದರೆ ವೈಶ್ವಾನರ ಶಬ್ದದೊಂದಿಗೆ ಅಗ್ನಿ ಶಬ್ದವನ್ನು ಉಪಯೋಗಿಸಲಾಗಿದೆ. ಅಯಮಗ್ನಿ ವೈಶ್ವಾನರೇ, ಹೋಮಕ್ಕೆ ಅಧಿಷ್ಠಾನ ಅಗ್ನಿಯೇ. ಎರಡನೇದು ಏನಪ್ಪ ಅಂದ್ರೆ ಅಗ್ನಿ ಲಿಂಗವಿರುವ ಪ್ರಯುಕ್ತ ವೈಶ್ವಾನರನು ಅಗ್ನಿಯೇ ಹೌದು, ವೈಶ್ವಾನರೇ ತದ್ದುತಂ ಭವತಿ ಎಂಬಲ್ಲಿ ಹೋಮಕ್ಕೆ ಅಧಿಷ್ಠಾನವನ್ನು ಹೇಳಿದ್ದಾರೆ. ಮೂರನೇದು ಏನೇದಂ ಅನ್ನಂ ಪಚ್ಚತೆ, ದೇಹದೊಳಗಿದ್ದು ಅನ್ನ ಪಚನ ಮಾಡುವ ಕ್ರಿಯೆಯು ಅಗ್ನಿಯದ್ದೇ ಆಗಿದೆ. ಆದ್ದರಿಂದ ಏನಪ್ಪ ಅಂದ್ರೆ ವೈಶ್ವಾನರನು ಅಗ್ನಿಯೇ, ಪರಬ್ರಹ್ಮನಾದ ವಿಷ್ಣುವಲ್ಲ ಅಂತ ಪೂರ್ವಪಕ್ಷ. ಸಿದ್ಧಾಂತ ಏನಪ್ಪ ಈಗ, ವೈಶ್ವಾನರನು ವಿಷ್ಣುವೇ, ಪರಬ್ರಹ್ಮನೇ. ಮೇಲಿನ ಪೂರ್ವಪಕ್ಷವನ್ನು ನಿರಾಕರಿಸಿ ವಿಷ್ಣುವೇ ವೈಶ್ವಾನರನ್ನು ಸಾಧಿಸಲಾಗಿದೆ. ಹೆಂಗಪ್ಪ, ಅಗ್ನಿ, ಇಂದ್ರ ಮೊದಲಾದ ಶಬ್ದಗಳು ಪಚನ ಮಾಡುವ ಕ್ರಿಯೆ, ವಜ್ರಾಯುಧ ಧಾರಣ ಮುಂತಾದವುಗಳು ಪರಬ್ರಹ್ಮನಾದ ವಿಷ್ಣುವಿನ ಗುಣಲಕ್ಷಣಗಳು ಎಂದು ಮಹೋಪನಿಷತ್ತಲ್ಲಿ ಹೇಳಿದೆ. ಇವೆಲ್ಲ ಮಹೋಪನಿಷತ್ತಲ್ಲಿ ಹೇಳಿದೆ, ಅವೆಲ್ಲ ಪರಮಾತ್ಮನ ಗುಣಧರ್ಮಗಳು ಅಂತ ಹೇಳಿಬಿಟ್ಟಿದೆ ಮಹೋಪನಿಷತ್ತು. ವೈಶ್ವಾನರ ಪ್ರಕರಣದ ಆರಂಭದಲ್ಲಿ ಆತ್ಮನು ಯಾರು, ಬ್ರಹ್ಮನ ಲಕ್ಷಣಗಳು ಏನು ಎಂಬ ಪ್ರಶ್ನೆಗಳಿರುವುದರಿಂದ ವೈಶ್ವಾನರ ಶಬ್ದವಾಚನು ವಿಷ್ಣುವೇ ಆಗಿದ್ದಾನೆ ಅಂತ ಅಲ್ಲಿ ಹೇಳ್ತಾರೆ. ಮೂರನೇದು ಏನಪ್ಪ ಅಂದ್ರೆ ವೈಶ್ವಾನರನು ವಿಷ್ಣು ಎಂಬುದಕ್ಕೆ ವಿಷ್ಣುವಾಚಕ ಪುರುಷ ಸೂಕ್ತದ ಸಮಾಖ್ಯೆ ಇದೆ, ಶೀರ್ಷ ಪುರುಷ ಇತ್ಯಾದಿ. ಆದ್ದರಿಂದ ವೈಶ್ವಾನರನು ವಿಷ್ಣುವೇ ಆಗಿದ್ದಾನೆ ಅಂತ ನಾವು ತಿಳ್ಕೋಬೇಕು. ಇದು ಒಂದು ದೊಡ್ಡದಾದಂಥ ಸೂತ್ರ. ಇದನ್ನು ನಾವು ಈಗ 2-3 ಹಂತದಲ್ಲಿ ತಿಳ್ಕೊಂಡಿದ್ವಿ. ಮತ್ತು ಇನ್ನು ಇದರಲ್ಲಿ ಇರ್ತಕ್ಕಂಥ ಮುಂದಿನ ಸೂತ್ರ ಏನಪ್ಪ ಅಂದ್ರೆ ಓಂ ಅತ ಏವನ ದೇವತಾ ಭೂತಂ ಚ ಓಂ, ಮತ್ತು ಇನ್ನೂ ಮುಂದಿನ ಸೂತ್ರಗಳನ್ನು ಮುಂದಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.